ಅಂದ್ರೆ ಯಾರನ್ನೂ ಸಂಪರ್ಕ ಇಲ್ಲದೆ, ಸಂಬಂಧಿಕರಿಲ್ಲದೆ, ಅಣ್ಣ ತಮ್ಮಂದಿರುಗಳಿಲ್ದೆ, ಅಕ್ಕ ತಂಗಿದಿರುಗಳಿಲ್ದೆ ಜೀವನ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ ಅನ್ನೋದು ಪಾಠ ಇದು ನನಗೆ. ಅಂದ್ರೆ ಸಾಯಿವರೆಗೂ ಎಲ್ಲ ಇಟ್ಕೋಬೇಕು. ಬರೀ ನಾನೇ ನಂದು, ನನ್ನ ಆಸ್ತಿ, ನನ್ನ ದುಡ್ಡು ಅಂತ ಹೋದ್ರೆ ಆ ಬಾಡಿ ಎತ್ಕೊಂಡು ಹೋಗೋವಾರ ಬರ್ಬೇಕಲ್ಲ 4 ಜನ ಯಾರಾದ್ರೂ. ನನ್ಗೆ ಯಾರೂ ಫ್ರೆಂಡ್ಸ್ ಬೇಡ, ನಂಗೆ ಯಾರೂ ಸಂಬಂಧಿಕರು ಬೇಡ, ನಂಗೆ ಯಾರೂ ರಿಲೇಷನ್ ಬೇಡ, ನಂದೇ ಕೋಟೆ, ನಾನು ಇವನೇನು ಸಾಯಲ್ವಾ? ಅಟ್ಲೀಸ್ಟ್ 4 ಜನ ಬಂದು ಸತ್ತೋಗ್ಬಿಟ್ಟ ಕಣೆ, ಒಳ್ಳೆ ಮನುಷ್ಯ ಅಂತ ಯಾರು ಹೇಳ್ಬಾರ್ದಲ್ಲ. ಎಲ್ಲ ಕಿಟಕಿಲ್ ನೋಡ್ಬಿಟ್ಟು ಹಿಂಗೆ ಮುಚ್ಕೊಬಿಡ್ತಾರಿಲ್ಲ ಅಂದ್ರೆ ಇಂಥವ್ರನ್ನ. ಹೌದ್ ತಾನೆ, ಜನ ಬೇಕಲ್ವಾ? ಎಷ್ಟೇ ಅವ್ರ ಗೌಪ್ಯವಾಗಿ ಇರ್ಲಿ, ಯಾರ ತಂಟೆಗೂ ಹೋಗದೆ ಹೋಗ್ಬಿಡ್ಲಿ, ಅವ್ನು ಸಾಮಾಜಿಕ ಜೀವಿಯಾಗಿ ಬದುಕಬೇಕಲ್ವಾ? ಅವನು ಸಮಾಜದಲ್ಲಿ ಎಲ್ಲರ ಜೊತೆಯಾಗಿ ಬದುಕಬೇಕಲ್ಲ ಅವನು. ಅವ್ರಿಗೆ ಇವನ್ ಕೇಳಬೇಕು, ಇವನು ಅವ್ರದ್ದು ಕೇಳಬೇಕು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವನು ಸಮಾಜಮುಖಿಯಾಗಿ ಬದುಕಲಿಲ್ಲ. ಒಳ್ಳೆಯವನು ಸಮಾಜದ ಜೊತೆ ಬದುಕಬೇಕಲ್ಲ, ಜನಗಳ ಜೊತೆ ಬದುಕಬೇಕಲ್ಲ, ವಿಶ್ವಾಸಗಳ ಜೊತೆ ಇರಬೇಕಲ್ಲ ಇವರೆಲ್ಲ. ಅವಾಗ ಜನ